ಇವಾಗ 22, 23, 25 ತುಂಬಾ ವಿಶೇಷವಾದ ದಿನಗಳು. 22 ಬಂದು ನರಸಿಂಹ ಅವತಾರ ಆಗಿದ್ದ ದಿವಸ ತ್ರೇತಾಯುಗದಲ್ಲಿ. ಆಮೇಲೆ 23ನಲ್ಲಿ ಕೂರ್ಮ ಅವತಾರ ಆಗಿದ್ದು, ಬುದ್ಧ ಹುಟ್ಟಿದ್ದು, ವ್ಯಾಸ ಹುಟ್ಟಿದ್ದು. ಆಮೇಲೆ 25 ನಾರದ ಅವರು ಹುಟ್ಟಿದ್ದು. ಸೊ ಇದ್ರ ಬಗ್ಗೆ ಹೇಳ್ತೀವಿ. ಫಸ್ಟ್ ಬಂದು ನರಸಿಂಹ ಅವತಾರದ ಹೇಳ್ಬಿಡ್ತೀವಿ, ಆಮೇಲೆ ನೀವು ಒಂದೊಂದಾಗಿ. 22 ವೆಡ್ನೆಸ್ಡೇ, ಮೇ 2024, ವೈಶಾಖ ಶುಕ್ಲ ಚತುರ್ದಶಿ, ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹ ಅವತಾರ ಆಗಿದ್ದು. ಇದು ಬಂದ್ಬಿಟ್ಟು 34,313 BC ನಲ್ಲಿ ಆಗಿದ್ದು. BC ಬಂದ್ರೆ ಯಾವಾಗಲೂ ತಿಳ್ಕೊಳ್ಳಿ, ಇಟ್ ಈಸ್ ಬ್ಯಾಕ್ವರ್ಡ್. AD ಅಂದ್ರೆ ಆಫ್ಟರ್ ದ ಡೆತ್ ಆಫ್ ಕ್ರೈಸ್ಟ್, BC ಇಸ್ ಬಿಫೋರ್ ದ ಡೆತ್ ಆಫ್ ಕ್ರೈಸ್ಟ್. ಸೊ ನಾವು ರಿವರ್ಸ್ ತಗೋಬೇಕು, ನಾವು ಫ್ರಂಟ್ ತಗೋಬಾರ್ದು. ಅರ್ಥ ಆಯ್ತಾ? ಸೊ ಅದು ಇಂಪಾರ್ಟೆಂಟು. ಅದು ಪೂಜಾ ಟೈಮಿಂಗ್ಸ್ ಬಂದು ಸಾಯಂಕಾಲ 4:06 PM ನಿಂದ 6:40 PM ತನಕ ಆ ತಿಥಿ. ಯಾಕಂದ್ರೆ 48 ನಿಮಿಷಗಳೇ ಆ ನರಸಿಂಹ ಅವತಾರ ಇದ್ದಿದ್ದು. ಬಂದ್ರು, ಹಿರಣ್ಯಕಶಿಪು ತಗೊಂಡ್ರು, ಇದು ಹೊಸಲ ಮೇಲೆ ಕೂತ್ಕೊಂಡ್ರು, ಆ ಟ್ವಿಲೈಟ್ ಪೀರಿಯಡ್ ನಲ್ಲಿ ಕೊಂದಾಕ್ತರು. ಯಾಕಂದ್ರೆ ಅವನ ವರ ಆ ತರ ತಗೊಂಡಿದ್ದ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಸೇರಿಸಿ ಅನುಕೂಲ ಮಾಡ್ಕೊಂಡು ಮಹಾವಿಷ್ಣು ನರಸಿಂಹ ಅವತಾರ ತಗೊಂಡಿದ್ದು. ಅದು ಎಲ್ಲ ಮುಗಿಸ್ಬಿಟ್ರು ಅವರು. ಇದು ಬಂದ್ಬಿಟ್ಟು ಆಕ್ಚುಲ್ ಆಗಿ ಇದು 4ನೇ ಅವತಾರ ಮಹಾವಿಷ್ಣುದು. ಅರ್ಥ ಆಯ್ತಾ? ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಆವತ್ತು ಶ್ರೀ ಪ್ರಹ್ಲಾದ ಚರಿತ್ರವನ್ನು ಓದ್ಬೇಕು ನಾವು. ಅದು ಓದಿದ್ರೆ ಅದು ಒಂಥರ ನಮ್ಗೆ ಒಳ್ಳೇದಾಗ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿನೇ ಪ್ರಹ್ಲಾದ. ಇದು ಹೌದು. ಈಗ ಬಂದು ಕಲಿಯುಗದಲ್ಲಿ ಹುಟ್ಟಿದ್ರಲ್ಲ, ಅವರು ಪ್ರಹ್ಲಾದನೇ ರಾಘವೇಂದ್ರ ಸ್ವಾಮಿ ಆಗಿ ಹುಟ್ಟಿ ಅವರು ಒಂದು ಕಾರಣವಾಗಿ ಬಂದ್ರು. ಅವರು ಇವರೆಲ್ಲ ಅಲ್ಲಿಂದ ಅಪ್ಪಣೆ ತಗೊಂಡು ಅವ್ರ ಆರ್ಡರ್ ಪ್ರಕಾರ ಬರ್ತಾರೆ, ಹುಟ್ಟುತ್ತಾರೆ. ಇವರೆಲ್ಲ ವೈಕುಂಠದಲ್ಲಿ ಇರ್ತಾರೆ. ಮಹಾವಿಷ್ಣು ಇವ್ರನ್ನ ಕಳಿಸ್ತಾರೆ, ಹೋಗಿ ಈ ಸಮಯದಲ್ಲಿ ಹೋಗಿ ನೀವು ನಮ್ಮ ಸನಾತನ ಧರ್ಮವನ್ನು ನೀವು ಸ್ಟೆಬಿಲೈಸ್ ಮಾಡಿ, ತೊಂದರೆ ಇದೆ ಅಂತ. ಇವತ್ತಿನ ದಿವಸ ನಾವು ಅಹೋಬಲಗೆ ಆಸ್ಟ್ರಲ್ ಆಗಿ ಹೋಗ್ಬೋದು. ಅವ್ರವ್ರ ಗುರುಗಳನ್ನ ಸ್ಮರಣೆ ಮಾಡ್ಕೊಂಡು ಬೇಡ್ಕೊಂಡು ಅವ್ರಿಗೆ ಹೇಳಿದ್ರೆ ಅವ್ರು ರಾತ್ರಿ 12 ಗಂಟೆಗೆ ಅಹೋಬಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗ್ತಿದೆ ಅಂತ ನಾವು ನೋಡ್ಬೋದು. ತಿಂಗಳು ಇದು ಒಂದು ಸ್ಪೆಷಲ್ ಕ್ಷೇತ್ರ ಇದೆ, ಮಂಗಳಗಿರಿ ಅಂತ, ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಗುಡ್ಡ ಇದೆ, ಅದ್ರ ಮೇಲೆ ನರಸಿಂಹಸ್ವಾಮಿ ಇದ್ದಾರೆ. ಅವರು ಬಾಯಿ ತಕೊಂಡಿದ್ದಾರೆ. ಅವ್ರಿಗೆ ಹೆಸರು ಪಾಣಕ ನರಸಿಂಹಸ್ವಾಮಿ ಅಂತ ಹೆಸರು ಅವ್ರಿಗೆ. ಇದು ವಿಶೇಷ ಏನಂದ್ರೆ, ಆ ದೇವಸ್ಥಾನ ಆಚೆ ಬಂದ್ಬಿಟ್ಟು ಈ ಪಾಣಕ, ಬೆಲ್ಲದ್ದು ಜಾಗರಿ ಲಿಕ್ವಿಡ್, ಅದನ್ನ ಮಾರ್ತಾ ಇರ್ತಾರೆ. ಭಕ್ತರು ಬಂದು ಅದನ್ನ ತಗೊಂಡೋಗಿ ಪಾನಕವನ್ನು ಅವ್ರ ಬಾಯಿನಲ್ಲಿ ಹಾಕ್ಬೋದು. ಎಷ್ಟು ಹಾಕಿದ್ರೇನು ಅದು ಕುಡಿತಾ ಇರ್ತಾರೆ. ಅವ್ರು ಒಂದು ಡ್ರಾಪ್ನ ಆಚೆ ಬರಲ್ಲ. ಅವರು ಫುಲ್ 3/4 ತಗೊಂಡು ಸ್ವಲ್ಪ ನಮ್ಗೆ ಪ್ರಸಾದವಾಗಿ ಕೊಡ್ತಾರೆ. ಇದು ವಿಶೇಷ. ಒಳಗಡೆ ಒಂದು ಇರುವೆನೋ ಒಂದು ಈ ಫ್ಲೈಸ್ ಯಾವುದು ಇರೋಲ್ಲ. ಬಟ್ ಆಚೆ ನೀವು ಬಂದ್ರೆ ಅಲ್ಲಿ ಎಲ್ಲ ಫ್ಲೈಸ್ ಇದೆಲ್ಲ ಇರ್ತದೆ. ಸೊ ಅದೊಂದು ಸ್ಪಿರಿಚುವಲ್ ಸ್ಯಾಂಕ್ಟಿಟಿ ಅದು. ಮಂಗಳಗಿರಿ ಅಂತ. ಇದು ನರಸಿಂಹ ಅವತಾರ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಬುದ್ಧ ಜಯಂತಿ. ನೆಕ್ಸ್ಟ್ ಕೂರ್ಮ ಅವತಾರ ಹೇಳ್ಬಿಡೋಣ. ಕೂರ್ಮ ಅವತಾರ ಬಂದ್ಬಿಟ್ಟು 23rd May 2024 ಇದು ಕೂರ್ಮ ಅವತಾರ ಆಯ್ತು. ಈ ಕೂರ್ಮ ಅವತಾರ ಬಂದ್ಬಿಟ್ಟು 44,681 years BC ನೆಲ್ಲ ಆಯ್ತದು. ಅಷ್ಟು ಮುಂಚೆ ಆಗಿದ್ದು. ಇದು 2ನೇ ಅವತಾರ ಮಹಾವಿಷ್ಣುದು. ಈ ಕೂರ್ಮ ಅವತಾರ ಅವರು ಏನಕ್ಕೆ ತಗೊಂಡ್ರಂದ್ರೆ, ಆವಾಗ ಕ್ಷೀರಸಾಗರ ಚರ್ನಿಂಗ್ ಆಯ್ತು, ಮಿಲ್ಕಿ ಓಷನ್. ಆ ಮಂದಾರ ಗಿರಿ ಬಂದ್ಬಿಟ್ಟು ಇಟ್ ವಾಸ್ ನಾಟ್ ಗಿವಿಂಗ್ ಪ್ರಾಪರ್ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಸೊ ಕೂರ್ಮ ಅವತಾರ ಇವ್ರು ತಗೊಂಡು ಕೆಳಗಡೆ ಹೋಗಿ ಅವ್ರ ಬೆನ್ನ ಮೇಲೆ ಅದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರು. ಕೂರ್ಮ ಅಂದ್ರೆ ಬ್ಯಾಲೆನ್ಸ್ ಅಂಡ್ ಹಾರ್ಮನಿ. ಸೊ ಆ ಬ್ಯಾಲೆನ್ಸ್ ನ ಹಾರ್ಮನಿ ಅವ್ರು ಮಾಡಿಕೊಟ್ರು ಅನುಕೂಲ ಅಸುರರಿಗೆ ಸುರರಿಗೆ. ನಾವು ಇವತ್ತು ಕೂರ್ಮ ಅವತಾರ ಓದಬೇಕು, ಶ್ರೇಷ್ಠ. ಇದಕ್ಕೆ ಒಂದು ಕತೆ ಇದೆ. ಒಂದು ರಾಜ ಇದ್ದ, ಸುವರ್ಣ ಸೇನಾ ಅಂತ. ಅವರು ರಾಜ್ಯ ಬಂದು ವಿಜಯವಾಡನಲ್ಲಿತ್ತು, ಆಂಧ್ರ ಪ್ರದೇಶನಲ್ಲಿ.
ಅವರು ಈ ವಾಸ್ ಎ ವೆರಿ ಪಾಯಸ್ ರೂರಲ್, ಧರ್ಮನಿಷ್ಠೆಯಿಂದ ಮಾಡ್ತಾ ಇದ್ರು, ಪ್ರಜೆಗಳೆಲ್ಲ ಚೆನ್ನಾಗಿದ್ರು. ಒಂದ್ಸತಿ ಅವರು ಕಾಡಿಗೆ ಹೋಗ್ತಾರೆ. ಅವ್ರು ಮಹಾವಿಷ್ಣು ಭಕ್ತ. ಕಾಡಿಗೆ ಹೋಗ್ತಾ ಇರುವಾಗ ಅವ್ರು ಒಂಟಿ ಆಗ್ತಾರೆ. ಆವಾಗ ಒಂದು ಬೆಳಕು ಬಂದು ಕಾಣಿಸ್ತದೆ. ಇವರು ಕುದುರೆಯಿಂದ ಇಳಿದು ನಮಸ್ಕಾರ ಮಾಡ್ತಾರೆ. ಆ ಬೆಳಕು ಬಂದು ಮಹಾವಿಷ್ಣು ರೂಪ ತೆಗೆದು ಅವರಿಗೆ ಅನುಗ್ರಹ ಮಾಡ್ತಾರೆ. ಆವಾಗ ಮಹಾವಿಷ್ಣು ಅವ್ರನ್ನ ಕೇಳ್ತಾರೆ, ನಿನ್ನ ಭಕ್ತಿಯಿಂದ ನಾನು ತುಂಬ ಸಂತೋಷ ಆಗಿದೆ, ನಿನಗೆ ಏನು ವರ ಬೇಕು ಅಂತ. ಅವ್ರು ಹೇಳ್ತಾರೆ, ನಾನು ನಿಮ್ಮ ಕೂರ್ಮ ಅವತಾರ ನೋಡಬೇಕು ಅಂತ. ಸರಿ ಅಂತ ಅವ್ರು ಕೂರ್ಮ ಅವತಾರ ತೋರಿಸ್ತಾರೆ. ಇವರು ಸಂತೋಷಪಟ್ಟು ಅವ್ರು ಕೇಳ್ತಾರೆ, ಅಪ್ಪ ನೀನು ಈ ಅವತಾರ ತೋರಿಸಿದ್ಯಾ, ಈ ಅವತಾರದಲ್ಲಿ ನೀನು ಇಲ್ಲಿ ನೆಲೆಸ್ಬಿಡು ಅಂತ. ಸರಿ ಅಂತ ಅವರು ಮಹಾವಿಷ್ಣು ಹೋಗ್ಬಿಟ್ಟು ಅಲ್ಲಿ ಕೂರ್ಮ ಬಂದು ಒಂದು ಇದು ಅವರೇ ಸ್ವಯಂಭೂ ಆಗ್ತಾರೆ ಅಲ್ಲಿ. ಅದಕ್ಕೆ ಅವರು ರಾಜರು ಬಂದು ದೇವಸ್ಥಾನವ ಕಟ್ಟಿ ಅದನ್ನು ಆಚರಿಸ್ತಾ ಇರ್ತಾರೆ. ಅದು ಹೆಸರು ಬಂದು ಆ ಜಾಗ ಶ್ರೀ ಕೂರ್ಮಾಪುರಂ. ಅದು 70 ಕಿಲೋಮೀಟರ್ ಶ್ರೀಕಾಕುಳಂ ಕ್ಷೇತ್ರದಿಂದ ಇದೆ. ಇದು ಹಲವಾರು ವರ್ಷ ಆದ್ಮೇಲೆ ಏನಾಗ್ತದೆ, ಕೆಲವರು ಕಾಲ ಸಮಯದಲ್ಲಿ ಅದನ್ನ ಲಿಂಗ ಅಂತ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಈ ಸ್ವಲ್ಪ ದಿವಸ ಆದ್ಮೇಲೆ ಈ ಕಲಿಯುಗದಲ್ಲಿ ರಾಮಾನುಜವನ್ ಬರ್ತಾರೆ, ಮಹಾವಿಷ್ಣು ಭಕ್ತರು. ಅವರು ಸಂಚಾರ ಮಾಡ್ತಾರೆ, ಆದಿಶಂಕರಾಚಾರ್ಯ ತರ ಫುಲ್ ದೇಶ ಸಂಚಾರ ಮಾಡ್ತಾರೆ. ಈ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅವರು ಮಹಾವಿಷ್ಣು ಭಕ್ತರು, ಅವ್ರು ಮಹಾವಿಷ್ಣುನ ಪ್ರೇಸ್ ಮಾಡಿ ಪ್ರೇಯರ್ ಮಾಡ್ತಾರೆ. ಅವರು ಹೇಳ್ತಾರೆ, ಇಲ್ಲ ಅದು ಲಿಂಗ ಅಂತ. ಇದು ಆರ್ಗ್ಯುಮೆಂಟ್ ಆಗ್ತದೆ. ಆವಾಗ ಇಲ್ಲ ನಾನು ಪ್ರೂವ್ ಮಾಡ್ತೀನಿ ಅಂತ ಅವ್ರು ಹಿಂದ್ಗಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಮಹಾವಿಷ್ಣುನ ಪ್ರೇ ಮಾಡ್ತಾರೆ. ಆವಾಗ ಹಿಂದ್ಗಡೆ ಇರೋ ಗೋಡೆ ಒಡೆದು ಆ ಕೂರ್ಮ ಬಂದು 90 ಡಿಗ್ರೀಸ್ ಟರ್ನ್ ಆಗ್ತದೆ. ಟರ್ನ್ ಆಗಿ ಇವ್ರಿಗೆ ದರ್ಶನ ಕೊಡ್ತದೆ. ಆವಾಗ ಎಲ್ಲರೂ ಒಪ್ಕೊಳ್ತಾರೆ, ಅದು ಬಂದು ಮಹಾವಿಷ್ಣು ಕೂರ್ಮ ಅವತಾರ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಧ್ವಜಸ್ತಂಭ ಕಟ್ತಾರೆ. ಸೊ ಇಡೀ ದೇಶದಲ್ಲಿ ಆ ಒಂದು ದೇವಸ್ಥಾನದನ್ನೇ 2 ಧ್ವಜಸ್ತಂಭ ಇರೋದು. ಇದು ವಿಶೇಷ. ಇದು ಮೊದಲು ಮುಂದ್ಗಡೆ ಇತ್ತು, ಇವ್ರು ಬಂದ್ಮೇಲೆ ಇಲ್ಲಿ ಟರ್ನ್ ಆಗಿದ್ಮೇಲೆ ಇಲ್ಲಿ ಒಂದು ಧ್ವಜಸ್ತಂಭ ಆಯಿತು. ಸೊ ಇದು ನಮ್ದು ವಿಶೇಷ ಕೂರ್ಮ ಅವತಾರದು. ನೆಕ್ಸ್ಟ್ ಬಂದ್ಬಿಟ್ಟು ಬುದ್ಧ ಜಯಂತಿ. ಬುದ್ಧ ಬಂದ್ಬಿಟ್ಟು 9th ಅವತಾರ ಆಫ್ ಮಹಾವಿಷ್ಣು. ಕೆಲವರು ಏನ್ ಮಾಡಿದ್ದಾರೆ, ಬಲರಾಮನ 9th ಅವತಾರ ಅಂತ ಮಾಡ್ಬಿಟ್ಟಿದ್ದಾರೆ. ಅದು ತಪ್ಪು. ಇದು ಬುದ್ಧ ಬಂದ್ಬಿಟ್ಟು ಏನಕ್ಕೆ ಬಂದ್ರೆ ಅವರು 6th century, ಮೋಸ್ಟ್ಲಿ 617, 618 BC ನಲ್ಲಿ ಅವ್ರು ಹುಟ್ಟಿದ್ರು. ಅವರು ಚೀನಾ ದೇಶದಲ್ಲಿ ಒಂದು ರಾಜ ಇದ್ದ, ದ ಪ್ರೆಸೆಂಟ್ ಚೈನಾ. ಅವನ್ ಬಂದ್ಬಿಟ್ಟು ಆಳ್ತಾ ಇದ್ದ. ಅವನಿಗೆ ಒಂದು ಆಸೆ ಬಂತು, ಅವನ ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಎಲ್ಲ ಕಡೆ ಅಂತ. ಸೊ ಅವನೇನ್ ಮಾಡ್ದ, ಆ ಕಡೆ ಈಸ್ಟ್ ಕಡೆ ಫುಲ್ ಎಕ್ಸ್ಪ್ಯಾಂಡ್ ಮಾಡ್ದ. ಆಮೇಲೆ ಈ ಸ್ಟಾರ್ಟೆಡ್ ಕಮಿಂಗ್ ಟುವರ್ಡ್ಸ್ ಅವರ್ ಭಾರತ ದೇಶ, ನಾರ್ತ್ ನಲ್ಲಿ ಬರಕ್ ಶುರು ಮಾಡ್ದ. ಇದು ಋಷಿಗಳಿಗೆ ಗೊತ್ತಾಗಿ ಅವ್ರು ಹೋಗಿ ಮಹಾವಿಷ್ಣುಗೆ ಕೇಳ್ತಾರೆ, ಈ ತರ ಆಗಿದೆ, ಏನ್ ಮಾಡೋದು ಅಂತ. ಫಸ್ಟ್ ಇವ್ರಿಗೆ ಹತ್ರ ಹೋಗ್ತಾರೆ, ಬ್ರಹ್ಮ ಹತ್ರ. ಬ್ರಹ್ಮ ಹೇಳ್ತಾರೆ, ನಾನೇನ್ ಮಾಡೋಕ್ಕಾಗಲ್ಲ, ಬನ್ನಿ ಶಿವ ಹತ್ರ ಹೋಗ್ತಾರೆ. ಶಿವ ಹತ್ರ ಹೋದ್ರೆ ಅವರು ಇಬ್ರು ಸೇರ್ಕೊಂಡು ಎಲ್ಲರೂ ಮಹಾವಿಷ್ಣು ಹತ್ರ ಬಂದ್ಮೇಲೆ ಮಹಾವಿಷ್ಣು ಹೇಳ್ತಾರೆ, ಏನ್ ತೊಂದ್ರೆ ಇಲ್ಲ, ನಾನು ನೋಡ್ಕೊಳ್ತೀನಿ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಬುದ್ಧ ಆಗಿ ಬಂದು ಹುಟ್ಟಿ, ಅದೇ ಗೌತಮ ಹುಟ್ಟಿ, ಅವ್ರ ಕತೆ ಗೊತ್ತಲ್ಲ, ಎನ್ಲೈಟನ್ ಆಗಿ ಬುದ್ಧಗಯಾದಲ್ಲಿ ಅವ್ರು ಏನ್ ಮಾಡ್ತಾರೆ, ನಿರ್ವಾಣ ಯೋಗವನ್ನು ಅವರು ಪ್ರಚಾರ ಮಾಡ್ತಾರೆ. ಈ ನಿರ್ವಾಣ ಯೋಗ ಏನ್ ಸ್ಪೆಷಾಲಿಟಿ, ಇಟ್ ವಿಲ್ ಡಿಸ್ಟ್ರಾಯ್ ದ ಆತ್ಮ ಇಟ್ ಸೆಲ್ಫ್. ಇವಾಗ ಮನುಷ್ಯ ಸತ್ತಿದ್ರೆ ಆತ್ಮ ಹೋಗ್ಬಿಡ್ತದೆ, ಬಟ್ ಇವರು ಕೊಟ್ಟಿರೋ ನಿರ್ವಾಣ ಯೋಗ ಇಟ್ ವಿಲ್ ಡಿಸ್ಟ್ರಾಯ್ ದ ಆತ್ಮ, ಅಂಡ್ ಇಟ್ ಈಸ್ ವೆರಿ ಫಾಸ್ಟ್ ಅಂಡ್ ವೆರಿ ಈಸಿ ಟು ಅಡಾಪ್ಟ್. ಅದನ್ನ ಕೊಟ್ಟ ಮೇಲೆ ಏನಾಗ್ತದೆ, ಇದು ಈ ರಾಕ್ಷಸರೆಲ್ಲ ಬಂದಿರ್ತಾರಲ್ಲ, ಅವ್ರು ಇದನ್ನ ಸ್ವೀಕರಿಸಿ, ದೇ ಫಾಲೋ ಇಟ್ ಅಂಡ್ ಈಸಿಲಿ ದೇ ಗೆಟ್ ಇನ್ ಟು ದ ಟ್ರಾಪ್ and they get destroyed, and it spreads fast towards China Desha and the eastern parts. ಅದಕ್ಕೆ ನೋಡಿ ಬುದ್ಧಿಸಮ್ ಬಂದ್ಬಿಟ್ಟು, even though it was born in Buddha, it is prevailing in all the other parts, eastern side, Singapore, Malaysia, Cambodia, Vietnam, Laos, China, Japan, ಆ ಕಡೆ ಶ್ರೀಲಂಕಾ ಆ ಕಡೆ. ಇದು ಆಗ್ತಾ ಇರುವಾಗ ಏನಾಗ್ತದೆ, ನಮ್ಮವರು ಭಾರತೀಯರು ಶುರು ಮಾಡ್ತಾರೆ ಇದನ್ನ ಆಚರಿಸಕ್ಕೆ. ಸೊ ದೇ ಆರ್ ಆಲ್ಸೋ ಗೆಟಿಂಗ್ ಡಿಸ್ಟ್ರಾಯ್ಡ್ ದೆಮ್ಸೆಲ್ಸ್. ಸೊ ಇದು ಒಂದು ಸಮಸ್ಯೆ ಬಂತು. ತಿರ್ಗಾ ಇದಕ್ಕೆ ಏನ್ ಮಾಡ್ತಾರೆ, ನಮ್ಮ ಇವರು ಋಷಿಗಳು ತಿರ್ಗಾ ಹೋಗಿ ಮಹಾವಿಷ್ಣು ಕೇಳಿದ್ರೆ, ಮಹಾವಿಷ್ಣು ಹೇಳ್ತಾರೆ ಶಿವನ ಹತ್ರ ಹೋಗಿ ಇದಕ್ಕೆ ಅವರು ಪರಿಹಾರ ಮಾಡ್ತಾರೆ. ಸೊ ಅವ್ರ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ, ಏನ್ ಚಿಂತೆ ಪಡ್ಬೇಡಿ, ನಾನು ಮಾಡ್ತೀನಿ ಅಂತ ಅವರು
ಆದಿಶಂಕರಾಚಾರ್ಯರಾಗಿ ಬಂದು ಅವರು ಅದ್ವೈತ ಫಿಲಾಸಫಿ ಕೊಟ್ಟು 4 ಕಡೆ ಅವರು ಶ್ರೀಚಕ್ರವನ್ನು ಸ್ಥಾಪಿತ ಮಾಡಿ ಹಿ ಗಿವ್ಸ್ ಆಂಟಿಡೋಟ್ ಫಾರ್ ದಿಸ್ ನಿರ್ವಾಣ ಯೋಗ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಆದಿಶಂಕರಾಚಾರ್ಯ ಅಂಡ್ ಬುದ್ಧ.